ಇವರೆಲ್ಲ ಚೆನ್ನೈಯಿಂದ ಬಂದಿರಬೇಕು. ಎಲ್ಲ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಫ್ರಾಗ್ ಡ್ಯಾನ್ಸ್ ಮಾಡಲಿಲ್ಲ ಅಂತೇಳಿ ಇವರೇ ಮಾಡ್ತಿದ್ದಾರೆ ಈಗ. ವೆರಿ ನೈಸ್. ಅರೆ ನಮ್ಮ ಲಕ್ಕು ಭಾಳ ಒಳ್ಳೇದಿದೆ. ಎಲ್ಲಿದೆ? ವಾವ್ ವಾವ್, ಏನು? ಹೌದು, ಗ್ರೀನ್ ಬ್ರೌನ್ ಬರುತ್ತೆ. ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC85 ನನ್ನ ಚಾನಲ್ಗೆ ಸುಸ್ವಾಗತ. ನಾನೀಗ ಆಗುಂಬೆಯಲ್ಲಿರುವಂತಹ ಕಾಳಿಂಗ ಮನೆ ಇಲ್ಲಿಗೆ ಹೊರಟಿದ್ದೇನೆ. ನೋಡೋಣ ಅಲ್ಲಿಯ ಸುಂದರತೆಯನ್ನು. ಕೊನೆಗೂ ಕಾಳಿಂಗ ಮನೆಗೆ ಬಂದಾಯಿತು. ಇದು ಕಾಳಿಂಗ ಮನೆಗೆ ಹೋಗುವಂತಹ ದಾರಿ. ಈಗಲೇ ನೋಡಿದರೆ ಬರುವಾಗ ಕಡಿದಾದ ದಾರಿ, ಭಾಳಷ್ಟು ಇಳಿಜಾರಿಂದ ಕೂಡಿದಂಥ ದಾರಿ. ಇಲ್ಲಿ ನೀವು ಕಾಣ್ತಿದ್ದೀರಿ, ಇಳಿಲಿಕ್ಕೆ ಸಣ್ಣ ಸ್ಟೆಪ್ಪಿನಾಗೆ ಮಾಡಿದ್ದಾರೆ. ಮುಂದುಗಡೆ ಒಳ್ಳೆಯ ಸ್ಟೆಪ್ ಇದೆ. ಕಾಳಿಂಗ ಮನೆಗೆ ಬರಬೇಕಾದ್ರೆ ಇಷ್ಟೆಲ್ಲ ಇದೆ, ಕಡಿದಾದ ರೋಡು, ಹಾಡಿನೊಳಗಿನ ಸುಂದರವಾದಂಥ ಆಫ್ ರೋಡ್ ಇದೆ. ಟೂ ವೀಲರ್ನವರಿಗೆ ಭಾಳ ಒಳ್ಳೆಯದು. ನನಗಂತೂ ಭಾಳ ಖುಷಿಯಾಯಿತು. ಭಾಳ ಸಮಯದ ನಂತರ ಆಫ್ ರೋಡ್ ಮಾಡಿಕೊಂಡು ಬಂದೆ. ಇಲ್ಲಿ ಇಳಿದುಕೊಂಡು ಹೋಗಲಿಕ್ಕೆ ಸ್ಟೆಪ್ಗಳನ್ನು ಮಾಡಿದ್ದಾರೆ. ಇದು ಕಾಡಿನೊಳಗೆ ಬಂದಂಥ ದಾರಿ. ಇದು ಕಾಳಿಂಗ ಮನೆಯಲ್ಲಿರುವಂಥ ಕಾಟೇಜುಗಳು. ಇಲ್ಲಿ ಕಾಣ್ತಿದ್ರೆ ಭಾಳ ಸುಂದರವಾಗಿ ಮಾಡಿದಂಥ ಕಾಟೇಜುಗಳು. ಸುತ್ತಮುತ್ತಲು ಕಾಡಿರುವ ಜಾಗ. ಈ ಜಾಗದಲ್ಲಿ ಕಾಳಿಂಗ ಮನೆ. ಅಲ್ಲಲ್ಲಿ ಜನರಲ್ಲಿದ್ದಾರೆ. ಅಲ್ಲಿ ಟೆಂಟ್ ಸ್ಟೇ ಎಲ್ಲ ತೋರ್ತದೆ ನಿಮಗೆ. ಅಲ್ಲಿ ಟೆಂಟ್ ಸ್ಟೇ ಇದೆ. ಇದು ನೋಡಿ ಕಾಳಿಂಗ ಮನೆಯ ಡೈನಿಂಗ್ ಏರಿಯಾ. ಭಾಳ ಸುಂದರವಾಗಿ ಪೂರ್ಣವಾಗಿ ಇಟ್ಟಿದ್ದಾರೆ. ಇಲ್ಲಿ ನೀವು ಕಾಣ್ಬೋದು. ಹಾಗೆಯೇ ಹಾಯ್ ಪ್ರಶಾಂತ್, ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ರಿ? ನೋಡಿ, ಇವರು ಪ್ರಶಾಂತ್ ಅಂತೇಳಿ ಕಾಳಿಂಗ ಫೌಂಡೇಶನ್ನ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಭಾಳ ನನ್ನ ಆತ್ಮೀಯರು. ಇಲ್ಲಿಯ ಇಂದಿನ ಬಂದಂತಹ ಯಾವುದೇ ಇಲ್ಲಿ ಪ್ರಕೃತಿ ಪ್ರಿಯರಾಗಿ ಅಥವಾ ಉರಗ ಪ್ರಿಯರಾಗಲಿ ಅಥವಾ ಬರ್ಡಿಂಗ್ ಮಾಡುವವರಾಗಲಿ ಅವರನ್ನೆಲ್ಲ ಇವರ ಉಸ್ತುವಾರಿಯಲ್ಲಿ ನೋಡಿಕೊಂಡು ಇಂದಿನ ಬೆಳಗಿನ ಒಂದು ಉಪಹಾರವನ್ನು ಮಾಡಿದ್ದಾರೆ. ನೋಡೋಣ ಏನೆಲ್ಲ ಇದೆ ಅಂತೇಳಿ. ಏನಿದೆ ಪ್ರಶಾಂತ್? ಕಡುಬು, ಮಲ್ನಾಡ ಸ್ಪೆಷಲ್ ಕಡುಬು. ಮಲ್ನಾಡ ಕಡುಬು ಇದು. ಮಲ್ನಾಡ್ ಬನ್ಸ್. ಮಲ್ನಾಡು ಬನ್ಸ್. ಸಾಂಬಾರ್. ಸಾಂಬಾರ್, ಚಟ್ನಿ, ಮೊಟ್ಟೆ ಹಾಗೂ ಪಪ್ಪಾಯಿ ಫ್ರೂಟ್ಸ್. ಬಹಳಷ್ಟು ಸುಂದರವಾಗಿ ಓರಣವಾಗಿ ಅರೇಂಜ್ಮೆಂಟ್ ಮಾಡಿದ್ರು ಪ್ರಶಾಂತ್ ಅವರೇ. ಬಹಳಷ್ಟು ಸುಂದರವಾಗಿದೆ. ಈಗೆಲ್ಲ ಬರ್ತಾರಾ ಇಲ್ಲಿಗೆ? ನೀವು ಇಲ್ಲಿ ನೋಡ್ತಿದ್ರಿ, ಬಹಳ ಸುಂದರವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡೋಣ ಈಗೆಲ್ಲ ಬೆಳಗಿನ ಉಪಹಾರಕ್ಕೆ ಇಲ್ಲಿ ನಿಂತವರೆಲ್ಲ ಬರಲಿಕ್ಕಿದ್ದಾರೆ. ನೋಡೋಣ. ಈಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಹೋಗಿ ಆಯಿತು.
ಈ ಒಂದು ಕಾಳಿಂಗ ಮನೆ ಅನ್ನುವಂಥದ್ದು ನನ್ನ ಸ್ನೇಹಿತರಾದಂತಹ ಗೌರಿಶಂಕರ್ ಇವರ ಅಧೀನದಲ್ಲಿದೆ. ಈ ಸಂಸ್ಥೆ ಅವರು ನಡೆಸ್ತಿದ್ದಾರೆ. ಹಾಗೆಯೇ ನನ್ನ ಇನ್ನೋರ್ವ ಸ್ನೇಹಿತ ಪ್ರಶಾಂತ್ ಅವರು ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಗೌರಿಶಂಕರ್ ಅವರು ಕಾಳಿಂಗದಲ್ಲಿ PhD ಪದವಿಯನ್ನು ಮಾಡಿದ್ದಾರೆ. ಹಾಗೂ ಇಂದು ಅವರು ಬೆಂಗಳೂರಿಗೆ ಹೋದ ಕಾರಣ ಅವರನ್ನು ಮೀಟ್ ಆಗಲಿಕ್ಕೆ ಆಗಲಿಲ್ಲ. ಈಗ ಇಲ್ಲಿ ಮಲೆನಾಡ ತಪ್ಪಲಲ್ಲಿ ಸಿಗುವಂಥ ಪ್ರಾಣಿ ಪಕ್ಷಿಗಳು ಅಥವಾ ಹಾವುಗಳು ಇವುಗಳ ಬಗ್ಗೆ ಒಂದು ನೋಟವನ್ನು ನೋಡ್ತಾ ಬರೋಣ. ಇಲ್ಲಿ ನೀವು ಕಾಣ್ಬೋದು ವಿಧ ವಿಧದ ಜೇಡಗಳು. ಇದರಲ್ಲಿ ಬಹಳಷ್ಟು ವಿಧಗಳಿವೆ. ಇಲ್ಲಿ ಎಲ್ಲ ಹಾಕಿದ್ದಾರೆ ಸ್ಪೈಡರ್ ಆಫ್ ಆಗುಮ್ಮೆ ಅಂತೇಳಿ. ಹಾಗೆಯೇ ಇಲ್ಲಿ ದೊರಕುತ್ತಿರುವಂಥ ಹಕ್ಕಿಗಳು, ಬಣ್ಣ ಬಣ್ಣದ ಥರದ ಹಕ್ಕಿಗಳನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಬಹಳಷ್ಟು ಬಗೆಯ ಹಕ್ಕಿಗಳು ಈ ಮಲೆನಾಡಿನಲ್ಲಿ ದೊರೆಯುತ್ತದೆ. ಬರ್ಡಿಂಗ್ ಮಾಡುವವರಿಗೆ ಬಹಳಷ್ಟು ಹಕ್ಕಿಗಳ ಫೋಟೋವನ್ನು ಈ ನಮ್ಮ ಕಾಳಿಂಗ ಮನೆಯಲ್ಲಿ ಬಂದಾಗ ಕ್ಲಿಕ್ಕಿಸಬಹುದು. ಇಲ್ಲಿ ನೀವು ಕಾಣ್ತಿದ್ದೀರಿ. ಹಾಗೂ ಇದು ಹಾವು ಹಿಡುವಂತಹ ಸಾಧನ, ಚೀಲ ಹಾಗೂ ಕೊಕ್ಕೆಗಳು ಹಾಗೂ ಪೈಪುಗಳು ಇವೆಲ್ಲವನ್ನು ನೀವು ಕಾಣ್ಬೋದು. ಇವೆಲ್ಲವೂ ಹಾವನ್ನು ಸೆರೆ ಹಿಡಿಯುವ ಸಾಧನವಾಗಿದೆ. ಇದು ಚೀಲ, ಹಾಗೆ ಇದು ಪೈಪುಗಳು ಇತ್ಯಾದಿ. ಅಂತೆಯೇ ಇಲ್ಲಿ ಹಲವಾರು ಹಾವುಗಳ ಚಿತ್ರಣಗಳನ್ನು ನೀವಿಲ್ಲಿ ಕಾಣಬಹುದು. ಬಗೆ ಬಗೆಯ ವಿಧ ವಿಧದ ವಿಷಯುಕ್ತ ಹಾಗೂ ವಿಷರಹಿತ ಹಾವುಗಳು ಇಲ್ಲಿ ಕಾಣಸಿಗುತ್ತದೆ. ಇವೆಲ್ಲವನ್ನು ಕಾಳಿಂಗ ಮನೆಗೆ ಬಂದಾಗ ನೀವಿಲ್ಲಿ ಕಾಣಬಹುದು. ಸುಂದರವಾದಂಥ ಹಾವುಗಳ ಕಪ್ಪೆಗಳ ಇವೆಲ್ಲವೂ ವಿಧ ವಿಧದ ಕಪ್ಪೆಗಳ ಚಿತ್ರಣಗಳು. ಬಹಳಷ್ಟು ವಿಧದ ಕಪ್ಪೆಗಳು ಸಹ ಇಲ್ಲಿ ನೀವು ಕಾಣಬಹುದು. ಫೋಟೋ ಸಮೇತ ಕ್ಲಿಕ್ಕಿಸಬಹುದು. ಈಗ ಇದೇ ಪರಿಸರದಲ್ಲಿರುವಂಥ ಒಂದು ಹಳ್ಳವನ್ನು ನೋಡಿ ಬರೋಣ. ಎಲ್ಲ ಇವರು ಹೋಗ್ತಿದ್ದಾರೆ. ಅದೇ ರೀತಿ ನಾವು ಹಳ್ಳವನ್ನು ನೋಡಲಿಕ್ಕೆ ಹೋಗೋಣ. ಸುಂದರವಾದ ಪರಿಸರದಲ್ಲಿ ಒಂದು ಹಳ್ಳವನ್ನು ನೋಡಲಿಕ್ಕೆ ಹೋಗ್ತಿದ್ದೇವೆ. ಒಳ್ಳೆಯ ನೀರು ಹರಿಯುತ್ತಿರುವಂಥ ಹಳ್ಳ. ಇಲ್ಲಿ ಬಂದವರೆಲ್ಲ ಹೋಗ್ತಿದ್ದಾರೆ ಅದನ್ನು ನೋಡಲಿಕ್ಕೆ. ನೋಡೋಣ, ನಾವು ಸಹ ಹೋಗಿ ನೋಡಿಕೊಂಡು ಬರೋಣ. ಸುಂದರವಾದ ಪರಿಸರ, ಸುತ್ತಮುತ್ತಲು ಕಾಡು. ಇಲ್ಲಿ ಬೆಳೆದಂಥ ಅಡಿಕೆ ಮರ. ಆ ತೋಟದ ಮೂಲಕ ಈಗ ನಾವು ಹಳ್ಳದೆಡೆಗೆ ಹೋಗ್ತಿದ್ದೇವೆ. ಅಡಿಕೆ ತೋಟದ ನಡುವಿನಲ್ಲಿ ಸಾಗುತ್ತಾ ಹೋಗ್ತಿದ್ದಾರೆ ಎಲ್ಲರೂ. ಈಗ ಕಾಡಿನೊಳಗೆ ಹೋಗುವಂಥ ದೃಶ್ಯ ಇಲ್ಲಿ ಕಾಣ್ಬೋದು. ದಟ್ಟವಾದ ಕಾಡಿನ ದಾರಿ ಬಂತು. ಇದರಲ್ಲಿ ಎಲ್ಲರೂ ಹಾದುಕೊಂಡು ಹೋಗ್ತಿದ್ದಾರೆ. ನೀವಿಲ್ಲಿ ಕಾಣ್ತಿದ್ದೀರಿ, ಒಬ್ಬೊಬ್ಬರೇ ಕಾಡಿನ ದಾರಿ ಮೂಲಕ ಹೋಗ್ತಿದ್ದಾರೆ ಎಲ್ಲ. ಇಲ್ಲಿಂದ ಶುರುವಾಗುತ್ತೆ ಕಾಡು ದಾರಿ. ಭಾಳಷ್ಟು ಸುಂದರವಾದಂಥ ಪ್ರಕೃತಿ. That lives only in the camp. That comes down only in the monsoon. That comes down for about ಬಂದಂಥವರಿಗೆ ಪರಿಸರ, ಕಪ್ಪೆಗಳು, ಹಾವುಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಿದ್ದಾರೆ. ನೀವಿಲ್ಲಿ ಕಾಣ್ಬೋದು. ಯಾಕಂತ ಹೇಳಿದ್ರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹೆಚ್ಚಿನವರು ಪಟ್ಟಣದಲ್ಲಿರುವವರು, ಅವರೆಲ್ಲರೂ ಇಂದು ಮಲೆನಾಡಿಗೆ ಬಂದಿದ್ದಾರೆ. ಮಲೆನಾಡಿನ ಬಗ್ಗೆ ತಿಳಿದುಕೊಳ್ತಿದ್ದಾರೆ. When the crops communicate to vocalization. So
when there is high amount of like sound of the steam, so the vocalization won't be heard for the female. So the ಇಲ್ಲಿ ಈಗ ತಾನೇ ಹೇಳಿದ್ರು ಅವರು ಡ್ಯಾನ್ಸಿಂಗ್ ಫ್ರಾಗ್ ಇದೆ ಅಂತೇಳಿ. ನೋಡು, ಅದನ್ನು ಹುಡುಕುವ ತವಕದಲ್ಲಿದ್ದಾರೆ. ಸಿಕ್ಕಿದರೆ ನಿಮಗೂ ಸಹ ನೋಡ್ಬೋದು. ಕೊಟ್ಟಿಗೆ ಹಾರ ಡ್ಯಾನ್ಸಿಂಗ್ ಫ್ರಾಗ್ ಹೇಳಿ ನೀವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ. ಯಾವ ರೀತಿ ಕ್ಯಾಮೋಫ್ಲೇಜ್ ಆಗಿದೆ ನೋಡಿ. ನೋಡಿ, ಇಲ್ಲಿ ಒಂದು ಕಪ್ಪು ಕುತ್ಕೊಂಡಿದೆ ಡ್ಯಾನ್ಸಿಂಗ್ ಫ್ರಾಗ್. ಯಾವ ರೀತಿ ಕ್ಯಾಮೋಫ್ಲೇಜ್ ಆಗಿ ಕುತ್ಕೊಂಡಿದೆ ನೋಡಿ. ಭಾಳ ಸುಂದರವಾಗಿ ಕ್ಯಾಮೋಫ್ಲೇಜ್ ಆಗಿ ಕುತ್ಕೊಂಡಿದೆ ಇದು. ಎಲ್ಲ ವಿಡಿಯೋ ತೆಗೆದುಕೊಂಡು ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಇವರೆಲ್ಲ ಚೆನ್ನೈಯಿಂದ ಬಂದಿರಬೇಕು. ಎಲ್ಲ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಫ್ರಾಗ್ ಡ್ಯಾನ್ಸ್ ಮಾಡಲಿಲ್ಲ ಅಂತೇಳಿ ಇವರೇ ಮಾಡ್ತಾ ಇದ್ದಾರೆ ಈಗ. ವೆರಿ ನೈಸ್. ನೋಡಿ, ಇಲ್ಲಿ ಇನ್ನೊಂದು ಕಪ್ಪೆ ಇದೆ. ನಿಮಗೆ ಗೊತ್ತೇ ಆಗೋಲ್ಲ ನೋಡಿ ಯಾವ ರೀತಿ ಇದೆ ನೋಡಿ. ಅದು ಕ್ಯಾಮೋಫ್ಲೇಜ್ ಆಗಿದೆ ನೋಡಿ. ಭಾಳ ಸುಂದರತೆಯಿಂದ ಕೂತ್ಕೊಂಡಿದೆ ಈ ಕಪ್ಪೆ ನೋಡಿ. ಭಾಳ ಸುಂದರತೆಯಿಂದ ಕೂತ್ಕೊಂಡಿದೆ. so to it's that it is around and start with it. Initially came when that come away or ನೋಡ್ತಿದ್ರಲ್ಲ ಸ್ನೇಹಿತರೆ, ಮಲೆನಾಡಿನಲ್ಲಿರುವ ಜೀವಿಗಳು, ಅವುಗಳಲ್ಲಿ ಒಂದು ಕಪ್ಪೆಯು ಮುಖ್ಯ. ಇದು ಡ್ಯಾನ್ಸಿಂಗ್ ಕಪ್ಪೆ ಅಂತೇಳಿ. ಇದರಲ್ಲಿ ಗಂಡು ಹೆಣ್ಣು ನೀವು ಎರಡು ಪ್ರಭೇದ ನೋಡಿದರೆ. ನೋಡೋಣ ಮುಂದಕ್ಕೆ ಏನೇನು ಸಿಗ್ತದೆ ಅಂತೇಳಿ. ಇಲ್ಲೊಂದು ಅಗಾಧವಾದ ಮರ ಇದೆ. ಭಾಳಷ್ಟು ವರ್ಷಗಳ ಹಿಂದಿನ ಮರ ಇರ್ಬೋದು ಇದು ನೋಡಿ. ತುಂಬ ಸುಂದರವಾಗಿ ತನ್ನ ಬೇರುಗಳನ್ನು ಬಿಟ್ಟು ಯಾವ ರೀತಿ ಇದು ಬೆಳೆದಿದೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು. ಪ್ರಕೃತಿಯ ವಿಸ್ಮಯ ಅಂದರೆ ಇದೆ ಸ್ನೇಹಿತರೆ. ಎಲ್ಲ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಕಾಡಿನ ನಡುವಿಂದ ತೊರೆದಾಟಿಕೊಂಡು ಬರ್ತಾ ಇದ್ದಾರೆ. ನೋಡೋಣ, ನಾವು ಇಲ್ಲಿರುವಂತಹ ಒಂದು ಕೆರೆ ಭಾಗವನ್ನು ನೋಡಲಿಕ್ಕೆ ನಾನು ಮುಂದೆ ಹೋಗ್ತಿದ್ದೇನೆ. ಯಾಕಂತ ಹೇಳಿದರೆ ಅವರಿಗೆ ನಮ್ಮ ಕಾಡಿನ ಪರಿಸರದ ಪ್ರಕೃತಿಯ ವೈಚಿತ್ರ್ಯದ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ನಾನು ಈಗ ಮುಂದೆ ಹೋಗ್ತಾ ಇದ್ದೇನೆ. ನೋಡೋಣ. ಇಲ್ಲಿ ಪುನಃ ಕಾಡಿನ ನಡುವಿನಲ್ಲಿ ತೋಟ ಬಂದಿದೆ. ಈ ತೋಟಗಳ ನಡುವೆ ಸಾಗುವುದೇ ಒಂದು ಭಾಳಷ್ಟು ಖುಷಿ ಕೊಡ್ತದೆ ಸ್ನೇಹಿತರೆ. ಬಿದ್ದಂಥ ಮರವನ್ನು ಕಡಿಯುವ ಶಬ್ದ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ಯಾರೋ ಮೊದಲು ಬಂದಿದ್ದಾರೆ ಮರ ಕಡಿಯಲಿಕ್ಕೆ. ನೋಡೋಣ. ಇಲ್ಲಿ ದೊಡ್ಡ ಮರ ಬಿದ್ದಿದೆ. ಆ ಮರವನ್ನು ಕಡಿದು ಹಾಕ್ತಾ ಇದ್ದಾರೆ. ಇಲ್ಲಿ ನೀವು ಕಾಣ್ಬೋದು. ಅದೇ ರೀತಿ ಇಲ್ಲಿ ನಾನು ಹುಡುಕಿಕೊಂಡು ಬಂದಂಥ ಸ್ಟ್ರೀಮ್ ಬಂದಾಯಿತು. ಇಲ್ಲೀಗ ನಾವು ಹೋಗ್ತಿದ್ದೇವೆ. ಸಣ್ಣದಾದ ಹೊಳೆ ಸಿಕ್ಕಿದೆ. ಈ ಹೊಳೆಯನ್ನು ನೋಡಲಿಕ್ಕೆ ಹೋಗೋಣ. ಸುಂದರವಾದ ಜಾಗ. ಎಲ್ಲಿ ನೋಡಿದ್ರಲ್ಲಿ ಕಾಡು. ಅದರ ನಡುವಿನಲ್ಲಿ ಇಲ್ಲಿ ಹರಿಯುತ್ತಿರುವಂತಹ ಒಂದು ಹೊಳೆ, ಸಣ್ಣದಾದ ನದಿ. ಇಲ್ಲಿ ಕಾಣ್ತಿದ್ವಿ ಸ್ನೇಹಿತರೆ, ಬಹಳ ಸುಂದರವಾದಂಥ ಪ್ರಕೃತಿಯ ನಡುವಿನಲ್ಲಿ ಇರುವಂತಹ ಈ ಜಾಗ. ಭಾಳಷ್ಟು ದೂರದಲ್ಲಿ ಬರುವಂತಹ ಈ ನೀರು ಹರಿತಾ ಹೋಗ್ತಾ ಇದೆ ಮುಂದಕ್ಕೆ. ಸಣ್ಣದಾದ ತೊರೆ ಇಲ್ಲಿದೆ. ಇಲ್ಲಿ ಸ್ನಾನ ಮಾಡಲಿಕ್ಕೆ ತುಂಬ ಯೋಗ್ಯತೆ ಜಾಗ. ಯಾಕಂತ ಹೇಳಿದರೆ ಹೆಚ್ಚು ಆಳ ಇಲ್ಲ. ಭಾಳ ಸುಂದರವಾದ ಜಾಗ. ನೀವು ಕಾಣ್ತಿದ್ರೆ ನೀರು ಯಾವ ರೀತಿ ಹರಿದುಕೊಂಡು ಹೋಗ್ತಿದೆ ಅಂತೇಳಿ. ಆಗುಂಬೆಗೆ ಬಂದರೆ ನಿಮಗೆ ಸಿಗ್ತದೆ. ಕಾಳಿಂಗನ ಮನೆಗೆ ಬಂದರೆ ಇದೆಲ್ಲ ನೀವು ನೋಡ್ಬೋದು. ಇಲ್ಲಿ ಅವರು ತೊರೆಯನ್ನು ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ನಾನು ತೊರೆಯನ್ನು ನೋಡಿ ಮುಂದೆ ಯಾವುದಾದ್ರೂ ಹಾವುಗಳು ಸಿಗುತ್ತಾ ನೋಡು ಅಂತ ಹೇಳಿ ನನಗೆ ಏಕಾಂತ ಬೇಕು. ಯಾಕಂತ ಹೇಳಿದರೆ ತುಂಬ ಜನ ಇದ್ದರೆ ಸಿಗುವುದಿಲ್ಲ. ಹಾಗಾಗಿ ನೋಡೋಣ, ನಮ್ಮ ಲಕ್ಕಿ ಇದ್ದರೆ ಏನಾದರೂ ಸಿಗ್ಬೋದು. ನಾನೀಗ ನೋಡೋಣ, ಹಾವು ಹುಡುಕುವ ಸನ್ನಿವೇಶದಲ್ಲಿದ್ದೇವೆ. ಪ್ರಶಾಂತ್ ಅವರನ್ನು ಭೇಟಿಯಾಗಿ ಅವರನ್ನು ಕರ್ಕೊಂಡು ಹೋಗ್ತೇನೆ. ನೋಡುವ, ಪ್ರಶಾಂತ್ರನ್ನು ಹುಡ್ಕೊಂಡು ಹೋಗಬೇಕು. ಬರ್ತಿದ್ದಾರೆ ಅಲ್ಲಿಂದ.
ಪ್ರಶಾಂತ್ರೆ ನಮಸ್ಕಾರ. ಓಯ್ ಒಂದು ಹಾವು ನೋಡಿ ಮಾರಿ ಎಲ್ಲಿಯಾದ್ರೂ ಉಂಟಾ ನೋಡಿ. ಹಾಂ ಒಂದು ನೋಡಿ ಸಿಕ್ಕಿದ್ರೆ ನಮ್ಮ ಲಕ್ಕಿ. ನಾನು ಹೇಳಿ ಆಗಿದೆ ಈಗ ಪ್ರಶಾಂತ್ರು ಈಗ ತೋರಿಸ್ತಾರೆ ಅಂತೇಳಿ. ನೋಡು ಹೋಗ್ಬಿಡು, ಪ್ರಶಾಂತರು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅರೆ ನಮ್ಮ ಲಕ್ಕು ಭಾಳ ಒಳ್ಳೇದಿದೆ. ಎಲ್ಲಿದೆ? ವಾವ್ ವಾವ್, ಏನಿದು ಪ್ರಶಾಂತರ ಇದು? ಅರೆ ಇಲ್ಲಿ ಎಂಥದ್ದು ಮಾರೆ, ನಾವು ಹೇಳುವಾಗಲೇ ಸಿಕ್ಕಿತ್ತಲ್ಲ ನಮಗೆ. ಅರೆ ವಾವ್, ಬ್ಯೂಟಿಫುಲ್ ಕಲರ್ ಇದು. ಶಾ ಸೂಪರ್ ಮಾರೆ, ಭಾಳ ಕ್ಲಾಸ್ ಇದೆ. ಹೌದು, ಗ್ರೀನ್ ಬ್ರೌನ್ ಬರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಲಕ್ ಅಂದರೆ ಇದೆ ನೋಡಿ. ಇಲ್ಲೇ ಮಲ್ಬಾರ್ ಪಿಟ್ ವೈಪರ್ ಇದೆ, ನೀವು ನೋಡ್ತಾ ಇದ್ರಿ. ತುಂಬ ಸುಂದರವಾಗಿ ಗೆಲ್ಲಿನಲ್ಲಿ ಕೂತ್ಕೊಂಡಿದೆ. ಭಾಳ ಸುಂದರವಾಗಿದೆ ನೋಡಿ. ಭಾಳ ಸುಂದರವಾದಂಥ ಹಾವಿದು ಮಲಬಾರ್ ಪಿಟ್ ವೈಪರ್. ಯಾವ ತಂಟೆಗಿಲ್ಲದೆ ಕೂತ್ಕೊಂಡಿದೆ ನೋಡಿ. ಯಾವ ರೀತಿ ಬಾಲವನ್ನು ಮಡಚಿ ಹಿಡಿದುಕೊಂಡು ಕೂತ್ಕೊಂಡಿದೆ ನೋಡಿ. ಈ ಹಾವು ಹೆಚ್ಚಾಗಿ ತನ್ನ ಬೇಟೆಯನ್ನು ಅರಸುತ್ತಾ ಇದೇ ರೀತಿ ದಿನಗಟ್ಟಲೆ ಕೂತ್ಕೊಳ್ತದೆ ನೋಡಿ. ಇಲ್ಲಿ ನೀವು ಕಾಣ್ಬೋದು ಯಾವ ರೀತಿ ಕೂತ್ಕೊಂಡಿದೆ ಅಂತೇಳಿ. ದಿನಗಟ್ಟಲೆ ಇದೇ ಪೊಸಿಷನ್ನಲ್ಲಿ ಕೂತ್ಕೊಳ್ತಿರುವಂತಹ ಮಲಬಾರ್ ಪಿಟ್ ವೈಪರ್, ವಿಭಿನ್ನ ಶೈಲಿಯ ಕಲರ್ನೊಂದಿಗೆ. ಒಂದು ಹಾವು ಸಿಕ್ಕಿತು, ಇನ್ನೊಂದು ಹಾವಿನ ಅನ್ವೇಷಣೆಯಲ್ಲಿದ್ದಾರೆ ಅವರು. ನೋಡೋಣ, ಇನ್ನೊಂದು ಹಾವು ದೊರೆತಂತಿದೆ. ವಾವ್, ನೋಡಿ ಸ್ನೇಹಿತರೆ, ಇದು ಗ್ರೀನ್ ವೈನ್ ಸ್ನೇಕ್ ಅಂತೇಳಿ ಹಸಿರು ಹಾವು ನೋಡಿ. ಇದು ಗ್ರೀನ್ ವೈನ್ ಸ್ನೇಕ್. ಅಪೂರ್ವವಾದ ಬಾಲ ನೀವು ಕಾಣ್ತಾ ಇದ್ದೀರಿ. ಸಣ್ಣದಾದ ಗ್ರೀನ್ ವೈನ್ ಸ್ನೇಕ್ ಸಪೂರವಾದ ಬಾಲದೊಂದಿಗೆ ಇಲ್ಲಿ ಸುಂದರವಾಗಿ ಕುಳಿತಿದೆ ನೋಡಿ. ನೋಡಿ, ಇದು ಗ್ರೀನ್ ವೈನ್ ಸ್ನೇಕ್. ಸುಂದರವಾದಂಥ ಹಾವು. ಓತಿಕೇತ ಇತ್ಯಾದಿಗಳನ್ನು ಹಿಡಿದು ಕಪ್ಪೆಗಳನ್ನು ತಿಂದು ಬದುಕುವಂತಹ ಹಾವು ಇದು. ನೋಡಿ ಸ್ನೇಹಿತರೆ, ಹೇಗೆ ಕೂತಿದ್ದೆ ನೋಡಿ. ಭಾಳ ಸುಂದರವಾಗಿ ಕೂತಂತಹ ಗ್ರೀನ್ ವೈನ್ ಸ್ನೇಕ್. ನೋಡಿದ್ರಲ್ಲ ಸ್ನೇಹಿತರೆ, ಕಡೆಗೂ ಪ್ರಶಾಂತರು ನಮಗೆ ಹಾವನ್ನು ತೋರಿಸೇ ಬಿಟ್ಟರು. 2 ಹಾವುಗಳ ದರ್ಶನ ಆಯಿತು. ಮತ್ತೆಲ್ಲ ಹುಡುಕಿದೆವು, ಸಿಗಲಿಲ್ಲ. ಹಾಗೆ ಇದು ಏನು ಲಕ್ಕಲ್ಲಿ ಸಿಕ್ಕಿದೆ. ಭಾಳಷ್ಟು ಹುಡುಕಾಡಿ ಸಿಕ್ಕಿದಂಥ ಹಾವುಗಳಿವು. ನಿಮಗೆ ನೋಡುವಾಗ ಒಮ್ಮೆಲೆ ಸಿಕ್ಕಿದಾಗೆ ತೋರ್ತದೆ. ಅದರ ಹಿಂದೆ ಪ್ರಶಾಂತ್ರವರ ತುಂಬ ಪರಿಶ್ರಮ ಇದೆ. ಹಾಗೆಯೇ ಇಂದಿನ ಈ ಕಾಳಿಂಗ ಮನೆಯ ಸುತ್ತಮುತ್ತಲ ಪ್ರಕೃತಿ ಹಾಗೂ ಸಣ್ಣ ತೊರೆ ಹಾಗೂ ಇಲ್ಲಿರುವಂಥ ಜೀವಿಗಳನ್ನು ನೀವು ನೋಡಿದರೆ, ನೀವು ಬನ್ನಿ ಇಲ್ಲಿಗೆ ಭೇಟಿ ನೀಡಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.